ಅವರನ್ನು ಕರ್ಕೊಂಡು ಹೋಗಬೇಕು. ಔಟಿಂಗ್ ಹೋಗೋದು ಮಾವ ಮತ್ತು ಅಳಿಯ. ಹೌದು. ಕಿಸ ನೋಡಿ ಔಟಿಂಗಿಗೆ ಹೋದವರು ಕ್ರೀಮೇ ಇಲ್ಲ ಎಂತ. ನೀವು ಕ್ರೀಮ್ ಸ್ವಲ್ಪ ಜಾಸ್ತಿ ಹಾಕಿ, ಇಲ್ಲಾಂದ್ರೆ ನಾನು ತಗೊಳ್ಳೋದು ಬ್ಯಾನ್ ಮಾಡ್ತೇನೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ತಿಳಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ ಗೈಸ್. ನೋಡಿ, ನಮ್ಮ ಟಿಂಕಿ ಮರಿ ಇಟ್ಟಿದ್ದಾನೆ. ಮರಿ ಇಟ್ಟು ದೊಡ್ಡದು ಕೂಡ ಆಗಿದೆ. ನೋಡಿ ಅಂತೆ ಇಬ್ಬರನ್ನ. ಅಯ್ಯೋ ಕ್ಯೂಟ್ ಅಲ್ಲ, ಕಲರ್ಸ್ ಸೇಮ್ ನೋಡಿ. ಟಿಂಕಿ ಕಲರ್ ನೋಡಿ. ಅಯ್ಯೋ ನಂದಿಜ, ಅಯ್ಯೋಯ್ಯೋ. ದೂರ ಹೋಗುದು ಅಪ್ಪ ಹೇಳಿ. ನಾನು ಈಗ ಹೋಗುದು ನೆಟ್ಟನ, ಮತ್ತೆ ಬೀದಿನಲೆ, ಮತ್ತೆ ಕಡಬ್ಬ. ಆಯ್ತು, ಅಲ್ಲಿಗೆ ಲಾಸ್ಟ್. ಬದನೆ ಬೀಜ ಸಿಕ್ಕಿದ್ವಿ. ಮೊನ್ನೆ ಅಚ್ಚಕ್ಕ ಕೇಳಿದ್ಲು ಪಾರ್ಸೆಲ್ ಕೊಟ್ಟು ಕಳಿಸುವಾಗ ಬದನೆ ಬೀಜ ಸಹ ಕೊಟ್ಟು ಕಳಿಸೋದು. ಅಪ್ಪ ಯಾವಾಗಲಿಡು ಕೋಯಿಂದ ಗನ್ನಿ ಹೊರಡ್ತಾ ಇದ್ದಾರೆ. ದೂರ ಹೋಗುದು ಗನ್ನಿ. ಅಪ್ಪ ಬಿಳಿನೆಲೆ, ಕೈ ಕಂಬ, ಕಡಬ ಎಲ್ಲಕ್ಕೆ ಹೋಗುವವರಂತೆ. ನೀವು ಅದೇ ರೂಟು. ಹೌದು, ಅವರನ್ನು ಕರ್ಕೊಂಡು ಹೋಗಬೇಕು. ಔಟಿಂಗ್ ಹೋಗುದು ಮಾವ ಮತ್ತು ಅಳಿಯ. ಹೌದು. ಅಪ್ಪ ನೋಡಿ ರೆಡಿಯಾಗಿ ಅವರು ಇದ್ದ ತರಕಾರಿ ಬೀಜ ಎಲ್ಲ ಹುಡುಕ್ತಾ ಇದ್ದಾರೆ, ಎಂತೆಂತ ಉಂಟು ಬಾಕ್ಸಲ್ಲಿ ಅಂತ. ಅಪ್ಪ ಮತ್ತು ಗಣ್ಣಿ ಇಬ್ಬರು ಹೊರಗೆ ಹೋಗ್ತಾ ಇದ್ದಾರೆ. ಅಂದರೆ ಅವರಿಗೆ ಅಪ್ಪನಿಗೆ ಒಂದು ಕಡೆ ಹೋಗ್ಲಿಕ್ಕುಂಟು. ನಮ್ಮದು ನಾನು ಮೊನ್ನೆ ಹೋಗಿದ್ದೆ ಅಲ್ಲ, ಪ್ರೈಮರಿ ಅಗ್ರಿಕಲ್ಚರ್ ಸೊಸೈಟಿ ಉಂಟಲ್ಲ, ಅಲ್ಲಿ ಇವತ್ತು ಮಹಾಸಭೆ. ಹಾಗೆ ಅಲ್ಲಿ ಹೋಗಿ ಅಟೆಂಡ್ ಆಗಿ ಸೈನ್ ಎಲ್ಲ ಹಾಕಿ ಬರಲಿಕ್ಕೆ ಉಂಟು. ಇವರೊಂದು ಸೊಟ್ಟಿ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಾಂದರೆ ನಾನು ಹೋಗಬೇಕಿತ್ತು ಅವರನ್ನು ಬಿಡಲಿಕ್ಕೆ. ಇವತ್ತು ಹೇಗೂ ರಜೆ ಅಲ್ಲ, ಹಾಗೆ ಇಬ್ಬರು ಹೋಗಿ ಸಂತೆಗೆಲ್ಲ ಹೋಗಿ ಬರ್ತಾರಂತೆ. ನಾನು ಮನೆಯಲ್ಲಿ ಮ್ಯಾನೇಜ್ ಮಾಡೋದು. ನನಗೆ ಇನ್ನೂ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಅವರನ್ನು ಹೊರಗೆ ಬಿಡಬೇಕು. ತಿಂಡಿ ಎಲ್ಲ ಆಯಿತು. ಹಾಗೆ ಇತ್ತು ಮಗ, ಇತ್ತು ಮಗ, ಅಳು. ಬಾಯ್ ಬಾಯ್. ಹಾಂ, ಓ ಟಿಂಕಿ ಎಲ್ಲಿ ನಿಂದು ಮಗು? ಎಲ್ಲಿ ಅವಳೆಲ್ಲಿ ನಂದೀಜ? ನಿನ್ನೆ ಸ್ವಲ್ಪ ಮಳೆ ಬಂದಿದೆ ಆಯಿತಾ. ನೀನಿಲ್ಲಿ ಗೊಬ್ಬರ ಇಟ್ಟದ್ದು, ಹಾಗೆ ಹೂಗಿಡಕ್ಕೆ ಗೊಬ್ಬರ ಇಟ್ಟಾದ್ಮೇಲೆ ನಾನು ನೀರು ಬಿಟ್ಟಿದ್ದೆ. ಆದರೆ ಸಹ ಮಳೆ ಬಂತು. ನಾವು ನೀರು ಬಿಡೋದಕ್ಕೂ ಮಳೆ ಬರೋದಕ್ಕೂ ತುಂಬ ಡಿಫ್ರೆನ್ಸ್ ಉಂಟು. ಒಂದು ಮಳೆ ಬಂದರೆ ಸಾಕು, ಎಲ್ಲ ಗಿಡ ಚಿಗುರ್ತದೆ. ಆ ಥರ ಮೊನ್ನೆಯಿಂದ ಬಿಸಿಲಲ್ಲ, ಒಂದು ವಾರದಿಂದ. ಹಾಗೆ ನಿನ್ನೆ ಲೈಟಾಗಿ ಹಣಿದು ಹೋಗಿದೆ ಮಳೆ. ವೆದರ್ ನೋಡಿ ಎಷ್ಟು ಚಂದ ಉಂಟು. ಅಪ್ಪ ಮತ್ತೆ ಗನ್ನಿ ಹೋದ್ರಲ್ಲ, ಆಮೇಲೆ ಇಂದಿವನಿಗೆ ಉದಾಸೀನ ಓ ಅಂತ ಮಾಡೋದು. ಚಿಂಕಿ ಅನ್ನ ಇದ್ದಾಳೆ, ನಿಂದು ಲೇಡಿ ಸಿಂಗಮ್ ಇದ್ದಾಳೆ. ಬರ್ತಾರೆ ಅವರು ಮಧ್ಯಾಹ್ನ ಆಗುವಾಗ. ಗೊಬ್ಬರ ತೆಗೆದು ಗುಂಡಿಗೆ ಹಾಕಿದ್ದು ನೋಡಿ. 3 ಸಾಲದ ಗೊಬ್ಬರ ಇಷ್ಟಾಗಿದೆ. ಇದು ಬೇಸಿಗೆ ಆಗುವಾಗ ಒಂದು ಗುಂಡಿ ಆದರೆ ಅದನ್ನು ಹೊರಿಸೋದು ಆಗ್ತದೆ ಆಲ್ಮೋಸ್ಟ್. ಇಲ್ಲಂತ ಹೇಳಿದರೆ ಎಷ್ಟಾಗ್ತದೆ ಅಷ್ಟನ್ನು ಹೊತ್ಕೊಂಡೋಗಿ ಹಾಕೋದು. ಆಗ 1-2 ದಿವಸಕ್ಕೆ 5-6 ಜನರನ್ನೊಮ್ಮೆ ಬರಲಿಕ್ಕೆ ಹೇಳಿದ್ದು. ದನಗಳನ್ನು ಕರ್ಕೊಂಡು ಹೊರಟೆ. ಇವರು ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ಕಟ್ಟೋದು. ನಿನ್ನೆ ಒಂದು ಕಡೆ ಹೋಗಿದ್ರು ಅಮ್ಮ ಮಗಳು ಇಬ್ಬರು ಕೂಡ. ಕಂಟ್ರೋಲ್ ಮಾಡಿ ಕಟ್ಟಿ ಒಂದು ಕಡೆ ಕಟ್ಟಿ ಹಾಕಿ ಬಂದಿದ್ದು. ಹೋಗುವ ಮತ್ತು ಗೌರಿಯನ್ನು ಕಟ್ಟಿ ಆಯಿತು. ಮನೆಗೆ ಹೋಗ್ತಿದ್ದೇನೆ. ಬಟ್ಟೆ ವಾಶ್ ಉಂಟು. ಬಟ್ಟೆ ವಾಶ್ ಆದಮೇಲೆ ಹುಲ್ಲು ಮಾಡಿಬಿಡ್ಬೇಕು. ಮಧ್ಯಾಹ್ನ ಮೇಲೆ ಏನಾದರೂ ಎಕ್ಸ್ಟ್ರಾ ವರ್ಕ್ ಇದ್ದರೆ ಮಾಡಬೇಕು. ಇವರು ಯಾಕಂದರೆ ಬರುವಾಗಲೇ ಮಧ್ಯಾಹ್ನ ಆಗ್ತದೆ, ಅದರೊಳಗಡೆ ಸಾಧಾರಣ ಕೆಲಸ ಮುಗಿಸ್ಕೊಳ್ಳುವ ಅಂತ. ಖೂರನಿ ತಿಂಡಿ ತಂದಿದ್ದಾರೆ ಅಂತ ಖುಷಿ ಅವನಿಗೆ. ಟಿಂಕಿ ಸಹ ನೋಡಿ
ಔಟಿಂಗಿಗೆ ಹೋದವರಿಬ್ಬರು ಬಂದರು. ಒಳ್ಳೆ ತಿಂಡಿ ತಂದಿದ್ದಾರೆ ಗಣ್ಣ. ಅದು ಸಂತೆ ಅಲ್ಲ. ಓ ಟಿಂಕಿಗೆ ಖುಷಿಯೇ ಖುಷಿ. ಇವತ್ತು ಸ್ಪೆಷಲಾಗಿ ಗಣ್ಣಿ ಇದ್ದಾರೆ. ಚಾಕೆ ನಾನೇ ಮಾಡಿದ್ದು. ಗಣ್ಣಿಯೇ ಮಾಡಿದ್ದು. ನಾನೇಕೆ ಮಾಡಲಿಲ್ಲ ಅಂಥೇಳಿ. ನಾನೆಂತಕ್ಕೆ ಮಾಡಲಿಲ್ಲ ಚಾ. ಮಲಗಿದ್ದಲ್ಲ ಗಣ್ಣ ನಾನು ದನಗಳನ್ನ ಕರ್ಕೊಂಡು ಬಂದು ಕಟ್ಟಿ ಎಲ್ಲ ಹಾಕಿದೆ. ದನಗಳು ತುಂಬ ದೂರ ಹೋಗಿದ್ರು ಇವತ್ತು. ಕಟ್ಟಿ ಅವ್ರನ್ನ ಕರ್ಕೊಂಬಂದಾಯಿತು. ಅಪ್ಪ ಚಾಕೆ ರೆಡಿ ಮಾಡಿದ್ದಾರೆ. ಇವರು ನೋಡಿ ದೂರ ಕೂತ್ಕೊಳ್ತು. ಈಗ ಒಬ್ಬನಿಗೆ ಚೂರು ಪರ್ಮಿಷನ್ ಉಂಟು, ಅದು ಪೆಟ್ಟು ಬಿದ್ದರೆ ಓಡ್ತಾನೆ ಹೊಸ. ನೋಡಿ ನರನ್ಸ್ ಅವರೇ, ನಾನು ನಿಮ್ಮದು ದೊಡ್ಡ ಫ್ಯಾನ್. ಚಿಕ್ಕ ಇರುವಾಗಿಂದ ಸಹ ನಮ್ಮ ಮನೆಯಲ್ಲಿ ನರನ್ಸ್, ರಸ್ಕ್ ಬರ್ತಾಯಿತ್ತು, ಬನ್ ಬರ್ತಾಯಿತ್ತು, ನಮ್ಮಲ್ಲಿ ಕ್ರೀಮು ಬಟರ್ ಸಹ ಬರ್ತಾಯಿತ್ತು. ಈಗ ಕ್ರೀಮ್ ಬನ್ ಸಹ ತರ್ತಾರೆ. ನಾನು ಕ್ರೀಮ್ ಬನ್ನಿಗೆ ದೊಡ್ಡ ಫ್ಯಾನ್ ಆಯಿತಾ. ನಾನು ಎಸ್ಪೆಷಲಿ ಕ್ರೀಮ್ ಬನ್ ಯಾಕೆ ತಗೊಳ್ತೀನಿ ಹೇಳಿದರೆ, ನೀವು ಕ್ರೀಮ್ ಸ್ವಲ್ಪ ಜಾಸ್ತಿ ಹಾಕ್ತೀರಾ ಅಂತ ಹೇಳಿ ಬೇರೆಯವ್ರನ್ನ ರಿಜೆಕ್ಟ್ ಮಾಡಿ ನರನ್ಸಿಗೆ ತಗೊಳ್ಳೋದು. ಇದರಲ್ಲಿ ಈಗ ಕ್ರೀಮೇ ಇಲ್ಲ. ಎಂತ ನೀವು ಕ್ರೀಮ್ ಸ್ವಲ್ಪ ಜಾಸ್ತಿ ಹಾಕಿ, ಇಲ್ಲಾಂದರೆ ನಾನು ತಗೊಳ್ಳೋದು ಬ್ಯಾನ್ ಮಾಡ್ತೇನೆ. ತಗೊಳ್ಳೋದೇ ಇಲ್ಲ. ಯಾರಾದರೂ ನರನ್ಸ್ ಅವರಿದ್ದರೆ ಪ್ಲೀಸ್ ಅವರಿಗೆ ಇದನ್ನು ಶೇರ್ ಮಾಡಿ ಆಯಿತಾ. ಎಂಥ ಕ್ರೀಮ್ ಇಲ್ಲ ಈಗ ಇದರಲ್ಲಿ. ನಾನು ಮುಂಚೆ ಹೇಳ್ತಿದ್ದೆ ನರನ್ಸ್ ಇದು ಬ್ರೆಡ್ಡೇ ತಗೊಂಡು ಬನ್ನಿ ಅಪ್ಪ, ಅದರಲ್ಲಿ ಕ್ರೀಮ್ ಜಾಸ್ತಿ ಇರ್ತದೆ ಅಂತ. ಕ್ರೀಮೇ ಇಲ್ಲ ಇದರಲ್ಲಿ. ಮೇಲಿಂದ ಹೀಗೆ ಮೋಡ ಒಂದು 4 ಗಂಟೆ ಮೇಲಿಂದ ಮಳೆ ಬರಲಿಲ್ಲ. ಲೈಟಾಗಿ ಒಮ್ಮೆ ಅಂದರೆ ತುಂಬ ಲೈಟಾಗಿ ಮಳೆ ಬಂತು. ಒದ್ದೇನಾಗಲಿಲ್ಲ. ಈಗ ನಿಂತಿದೆ ಹಾಗೆ ಬರ್ತಿರೋದು. ಅಂದರೆ ಹುಡಿ ಮಳೆ ಬರ್ತದಲ್ಲ ಆ ಥರ. ಇವನು ನಾನು ಬೆಳಿಗ್ಗೆ ಹುಲ್ಲು ಮಾಡಿ ಆಗಿದೆ. ಈಗ ಕಾಯೋದು ನಾನು ಹುಲ್ಲಿಗೆ ಎಷ್ಟೊತ್ತಿಗೆ ಹೋಗ್ತೇನೆ ಅಂತ. ನಾನು ಹೋಗೋದಿಲ್ಲ ಅಂತ ಗೊತ್ತಾಗಿದೆ, ಅದಕ್ಕೆ ಕರೆಯೋದು ಹೋಗುವ ಬಾ ಅಂತ. ನಾನು ಎಲ್ಲಿ ಹೋಗಲಿಕ್ಕಿಲ್ಲ, ಒಟ್ಟಿಗೆ ಬರ್ತಾನೆ. ನೋಡಿ ನಾನು ಎಲ್ಲಿ ಹೋಗ್ತೇನೆ ಅಲ್ಲಿ ಸೀದಾ ಬರೋದೆ, ನಾನು ಹಿಡ್ಕೊಡ್ತೇನೆ ಅಂತ. ಹೇಳಿ ಮಿಡತೆ ಇಟ್ಕೊಡ್ತೇನೆ ಅಂತ. ಎಂಥದ್ದು ಹಿಡಿದ್ರೆ ನೋಡಿ ಮಿಡತೆ ಅಂತಲೇ ಅಂದ್ಕೊಳ್ತೇನೆ. ಹಾಕೊಳ್ಳಿ. ಗುರು ಒಟ್ಟಿಗೆ ಮಾಡ್ತಿದ್ದಾನೆ. ಬಂದ್ ಮಾಡಿ 4 ವಿಜಿಲ್. 4 ಆಯಿತು. ಹಾಂ, ಅವರು ಇವತ್ತು ಸಂತೆ ಹೋಗಿದ್ರು. ಹಾಗೆ ಸುಮಾರು ತರಕಾರಿ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದಾರೆ. ಅದರಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ಉಂಟಲ್ಲ, ಅದು ಸಹ ತೊಗೊಂಡು ಬಂದಿದ್ದಾರೆ. ಹಾಗೆ ಇವತ್ತು ಪಾನಿಪುರಿ ಮಾಡುವ, ಮಸಾಲೆ ಪುರಿ ಮಾಡುವ ಅಂತ. ನಮಗೆ ಪಾನಿಪುರಿ ಅಂದರೆ ಭಾರಿ ಇಷ್ಟ. ಅದು ಲಾಕ್ಡೌನ್ ಟೈಮಲ್ಲಿ ಮಾಡಿ ಅಭ್ಯಾಸ. ಅದು ಈಗ ಸುಮಾರು ಸರಿ ಮಾಡ್ತೇವೆ, ತಿಂಗಳಿಗೆ 2-3 ಸರ್ತಿ ಅದು ಮಾಡ್ತೇವೆ. ಹಾಗೆ ಮಾಡಿ ತಿನ್ನುವ ಅಂತ ಅವರು ಮಾಡ್ತಿದ್ದಾರೆ, ಕುಕ್ ಮಾಡ್ತಿದ್ದಾರೆ. ನಾನೀಗ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಬೇಕು. ಹೋಗುವ ಆಯಿತು, ಇವತ್ತಿದ್ದಾಯಿತು. ಅಣ್ಣ ಬಂದ. ಅಣ್ಣ ಎಲ್ಲಿದ್ದಾನೆ? ಶುಭಣ್ಣ